ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರುವಂತಹ ಸೋನು ನಿಗಮ್ ಅವರನ್ನ ಕನ್ನಡ ಚಲನಚಿತ್ರರಂಗದಿಂದ ಹೊರಗಿಡಬೇಕು ಅನ್ನುವಂತಹ ಒತ್ತಾಯ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಕನ್ನಡ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಉಮೇಶ್ ಬಣ್ಕರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನಿಮ್ಮ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸೋನು ನಿಗಮ್ ಹಾಡಿರೋದನ್ನ, ಅಲ್ಲಿರುವಂತಹ ಡಿಮ್ಯಾಂಡ್ ಅನ್ನ ಎಲ್ಲ ಕೂಡ ನೀವು ಕೇಳಿದಿರಾ. ನಿಮ್ಮ ಪರ್ಸನಲ್ ಸ್ಟ್ಯಾಂಡ್ ಏನು ಸರ್? ನನ್ನ ವೈಯಕ್ತಿಕ ವಿಚಾರದಲ್ಲಿ ಕೇಳಬೇಕು ಅಂದರೆ ಮೇಡಮ್, ಸೋನು ನಿಗಮ್ ಅಂತಕ್ಕಂಥ ಒಬ್ಬ ಗಾಯಕ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಭಾರತದಾದ್ಯಂತ ತಮ್ಮದೇ ಆದಂಥ ಸ್ಥಾನಮಾನಗಳನ್ನ ಇಟ್ಕೊಂಡಿದ್ದಾರೆ. ಅಂಥವರು ಕನ್ನಡ ಚಿತ್ರಗಳಲ್ಲಿ ಕನ್ನಡ ಪದಗಳನ್ನು, ಹಾಡುಗಳನ್ನು ಹಾಡಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥ ಸೋನು ನಿಗಮ್ ಅವರ ಆ ಹೇಳಿಕೆಯನ್ನು ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ ಮೇಡಮ್. ಅವರು ಆ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಖಂಡಿಸ್ತೀನಿ ಮೇಡಮ್. ಸೊ ನಿರ್ಮಾಪಕರ ಸಂಘದಿಂದ ಏನು ಒಂದು ತೀರ್ಮಾನ ಮಾಡ್ತೀರಾ ಸರ್? ನಾಳೆ ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಲ್ಲಿ ಸಭೆ ಇದೆ ಕೂಡ ಅಂತ ಹೇಳ್ತಾ ಇದ್ದೀರಾ, ಏನು ಹೇಳ್ತೀರಾ ಮೇಡಮ್? ಈಗ ನಮ್ಮ ಮಾತೃ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕಾರ್ಯನಿಮಿತ್ತ ಬಾಂಬೆನಲ್ಲಿರೋದ್ರಿಂದ ಇವತ್ತು ಸಂಜೆ ಬರ್ತಾ ಇದ್ದಾರೆ. ಅವ್ರನ್ನ ದೂರವಾಣಿ ಮೂಲಕ ಕನೆಕ್ಟ್ ಮಾಡಿಕೊಂಡು ನಾಳೆ ಎಲ್ಲ ಅಂಗಸಂಸ್ಥೆಯ ಅಂದರೆ ಎಲ್ಲ ನಮ್ಮ ನಿರ್ದೇಶಕರ ಸಂಘ ಆಗ್ಬೋದು, ಮತ್ತು ಮ್ಯೂಸಿಕ್ನವ್ರಾಗ್ಬೋದು, ನಮ್ಮ ನಿರ್ಮಾಪಕರ ಸಂಘ ಮತ್ತು ಎಲ್ಲ ಮಾತೃ ಸಂಸ್ಥೆನಲ್ಲಿ ಸೇರಿಕೊಂಡು ಯಾವ ರೀತಿಯಾದಂಥ ಕ್ರಮವನ್ನು, ಯಾವ ರೀತಿಯಾದಂಥ ಅಸಹಕಾರವನ್ನು ಅವ್ರ ವಿರುದ್ಧ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಂತರ ನಾವು ತಿಳಿಸ್ತೀವಿ ಮೇಡಮ್. ಸರ್, ಅಸಹಕಾರ ಅಂತ ಅಂದರೆ ಸಂಪೂರ್ಣವಾಗಿ ಅವ್ರನ್ನ ಚಿತ್ರರಂಗದಿಂದ ಹೊರಗಿಡಬೇಕು ಅನ್ನುವಂಥದ್ದು ಹೇಗೆ? ಅಸಹಕಾರ ಅಂದರೆ ಅದೇ ಬರುತ್ತೆ ಮೇಡಮ್. ಯಾಕಂದರೆ ಈಗ ಈ ಥರದ್ದು ಒಂದು ಧಾರ್ಮಿಕ ಭಾವನೆಗಳಿಗೆ ಮತ್ತು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಸೊ ಆ ರೀತಿಯಾದಂಥ ಇದನ್ನು ಏನು ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಆಮೇಲೆ ಅಲ್ಲಿ ನಡೀತಿದ್ದ ವ್ಯವಹಾರ ಮತ್ತು ಅಲ್ಲಿ ನಡೀತಿದ್ದಂಥ ಕಾರ್ಯಕ್ರಮನೇ ಬೇರೆ. ಅಲ್ಲಿ ಈ ಒಂದು ಮ್ಯಾಟ್ರನ್ನ ತೆಗೆಯುವಂಥ ನಾವು ಅವಶ್ಯಕತೆ ಅವ್ರಿಗಿರಲಿಲ್ಲ. ಸೊ ಅದು ನನಗೆ ಭಾಳಷ್ಟು ಜನ ಸಂಘ ಸಂಸ್ಥೆಯವರು ಉದ್ದೇಶಪೂರ್ವಕವಾಗಿ ಹಿಂದಿ ಹೇರಿಕೆಯನ್ನು ಮಾಡ್ತಕ್ಕಂಥದ್ದೇನನ್ನು ನಡೀತಾ ಇದೆಯಾ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಜನ ನನ್ನ ಸಂಘಟನಾಕಾರರು ಮತ್ತು ಪ್ರತಿಭಟನಾಕಾರರು ಕೇಳಿದ್ರು. ಅದು ಅವರ ಹಿಡನ್ ಅಜೆಂಡಾ ಏನಿದೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೂ ಕೂಡ ಅವರು ಅದು ಮಾಡಿದ್ದು ತಪ್ಪು. ಅಂತ ಸಂದರ್ಭದಲ್ಲಿ ಅದನ್ನ ಆ ಥರದ ಪದ ಬಳಕೆಗಳನ್ನ ಮಾಡಬಾರ್ದಾಗಿತ್ತು. ಸರ್, ಪೆಹಲ್ಗಾಮ್ ದಾಳಿಗೂ ಇಲ್ಲಿ ಕನ್ನಡ ಹಾಡಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಬ್ಬ ಕಾಮನ್ ಸೆನ್ಸ್ ಇದ್ದಂಥವ ಈ ಥರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಅಜೆಂಡಾ ಇಟ್ಕೊಂಡೇ ಈ ಥರ ಮಾತಾಡಿದ್ದಾರೆ ಅನ್ನೋದು ಈಗ ಎಲ್ಲರ ಅಭಿಪ್ರಾಯ ಕೂಡ. ಸೊ ಇದು ಕನ್ನಡ ಪರ ಸಂಘಟನೆಯವರ ಸಂಶಯನೂ ಕೂಡ ಇದೇ ಆಗಿದೆ ಮೇಡಮ್. ಯಾಕಂದರೆ ಅಲ್ಲಿ ನಡೀತಿದ್ದಂಥ ಏನು ಕಾರ್ಯಕ್ರಮ ಏನು, ಆ ಕಾರ್ಯಕ್ರಮದಲ್ಲಿ ಅಪಗಾಮ ತಗೊಳ್ಳೋ ಅದರ ಅವಶ್ಯಕತೆ ಏನಿತ್ತು ಅನ್ನೋದೇ ಪ್ರತಿಯೊಬ್ಬರ ಸಂಶಯನೂ ಕೂಡ ಆಗಿದೆ. ಅದರ ಹಿಂದೆಗಡೆ ಅವರು ಏನೇ ಹಿಡನ್ ಅಜೆಂಡಾ ಇದ್ದರೂ ಕೂಡ ಅದಕ್ಕೆ ಯಾವುದಕ್ಕೂ ಸಪ್ಪಾಕೋದಾಗಲಿ ಮಣೆ ಹಾಕೋದಾಗಲಿ ಕನ್ನಡ ಚಿತ್ರರಂಗ ಮಾಡಲ್ಲ ಮೇಡಮ್. ನಾಳೆ ಎಷ್ಟು ಗಂಟೆಗೆ ಸಭೆ ಇದೆ? ಯಾರ್ಯಾರೆಲ್ಲ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸರ್? ಮೇಡಮ್, ಈಗ ನಾವು ಮಾತೃ ಸಂಸ್ಥೆ ಅಧ್ಯಕ್ಷರ ಜೊತೆನಲ್ಲಿ ಮತ್ತೆ ಎಲ್ಲ ಪದಾಧಿಕಾರಿಗಳ ಜೊತೆನಲ್ಲಿ ಮಾತಾಡಬೇಕಾಗಿದೆ. ಮಾತಾಡಿ ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಸರ್, ಕೊನೆಯ ಪ್ರಶ್ನೆ. ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಸೋನು ನಿಗಮ್ಗೋಸ್ಕರನೇ ಅಂತಾನೆ ಒಂದಷ್ಟು ಹಾಡುಗಳನ್ನು ರೆಡಿ ಇಟ್ಕೊಂಡಿರ್ತಾರೆ. ಅಂಥವ್ರ ಕತೆ ಏನು ಮುಂದೆ ಅಂತ? ಮೇಡಮ್, ಈಗ ಕರ್ನಾಟಕದಲ್ಲಾಗಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಾಗಲಿ ಭಾಳಷ್ಟು ಜನ ಇವತ್ತು ಕಲಾವಿದರುಗಳಿದ್ದಾರೆ. ಸೊ ಸೋನು ನಿಗಮ್ ಅವ್ರ ಥರನೇ ಹಾಡು ಹೇಳೋವಂಥ ತುಂಬ ಜನ ಕಲಾವಿದರಿದ್ದಾರೆ. ಸೊ ಅವರನ್ನು ಬಳಸ್ಕೊಂಡು ನಿಧಾನಕ್ಕೆ ಹ್ಯಾಂಡಲ್ ಮಾಡಿಕೊಡ್ರಿ ಅಂತ ನಾವು ಅವ್ರಿಗೆ ಬುದ್ಧಿ ಹೇಳಬೇಕಾಗ್ತದೆ, ತಿಳಿ ಹೇಳಬೇಕಾಗ್ತದೆ. ಆಮೇಲೆ ಅವರು ಕೂಡ ಕನ್ನಡಿಗರೇ ಆಗಿರೋದ್ರಿಂದ, ಎಲ್ಲ ಕನ್ನಡ ಚಿತ್ರದ ನಿರ್ಮಾಪಕರುಗಳೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಅದು ಮನಸ್ಸಲ್ಲಿದೆ, ಈ ಥರ ಎಲ್ಲ ಹೇಳಿದ್ದು ತಪ್ಪು ಅಂಥೇಳಿ. ಆ ಭಾವನೆಗಳು ಅವ್ರಿಗೂ ಬಂದಾಗ ಅದು ನಮಗೆ ವಿಚಾರ ದೊಡ್ಡ ಮ್ಯಾಟ್ರ್ ಆಗಲ್ಲ ಮೇಡಮ್. ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಿರ್ಮಾಪಕರ ಸಂಘದ ಅಧ್ಯಕ್ಷರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಕನ್ನಡಿಗರಿಗೆ ಕನ್ನಡ ಭಾಷೆಯನ್ನ ಅವಹೇಳನ ಮಾಡಿರುವಂತಹ, ಜೊತೆಗೆ ಆ ಭಯೋತ್ಪಾದನೆಗೂ ಕನ್ನಡ ಹಾಡಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಅಜಗಜಾಂತರ ವ್ಯತ್ಯಾಸ ಇದ್ರೂ ಕೂಡ ಒಂದು ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಸ್ಟೇಜ್ ಅಲ್ಲಿ ವರ್ತಿಸಿರುವಂತಹ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಒತ್ತಾಯ ಇದೆ. ಈ ಸಂಬಂಧಪಟ್ಟ ಹಾಗೆ ನಾಳೆ ನಡೆಯುವಂತಹ ಫಿಲ್ಮ್ ಚೇಂಬರ್ನ ಸಭೆಯಲ್ಲಿ ಕ್ಲಿಯರ್ ಕಟ್ ಆದಂತಹ ಚಿತ್ರಣ ಗೊತ್ತಾಗುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.